ಈಗ ಈಗ 6ನೇ ಗಂಟನ ಕಂಪ್ಲೇಂಟ್ ಡಾಕ್ಯುಮೆಂಟ್ಸ್ ಕೊಟ್ಟದ್ದು ಮತ್ತೆ 5 ಗಂಟೆಯಿಂದ ಹೋಗೋದು ಇದೆಲ್ಲ ಒಟ್ಟಾಗಿ ತಾವು ತಮ್ಮ ಏನು ಸ್ಟೆಪ್ ಅಂತ ಅವರೆಲ್ಲೇ ಕೋರ್ಟ್ ಹೋಗ್ತಿದ್ದಾರೆ. ನೋಡಿ ಸರ್, ಅವ್ರ ಕೋರ್ಟಿಗೆಲ್ಲ ಅವ್ರಿಗೆ ಎಲ್ಲಿ ಬೇಕಾದರೂ ಹೋಗಲಿ ಸರ್. ಯಾರದ್ನಾರೆ ನಾನು 1 ರೂಪಾಯಿ ತಿಂದಿದ್ರೆ ಅವ್ರು ತೋರಿಸಿಕೊಳ್ಳಿ. ನನ್ನದು ತಿಂದು ಅವ್ರು ನನ್ನನ್ನು ಮೋಸ ಮಾಡಿದ್ದಾರೆ ಹೊತ್ತು ನಾನು ಯಾರ್ದು 1 ರೂಪಾಯಿ ತಿಂದಿಲ್ಲ. ತೋರಿಸಿಕೊಳ್ಳಿ. ಇವನು ರಾಜ ಹುಸೇನ್ ನನಗೆ 40 ಲಕ್ಷ ಹಣ ಕೊಡಬೇಕು. ಅವನು ನಿಮಗೆ ಒಬ್ಬನು ಸ್ಟೇಟ್ಮೆಂಟ್ ಕೊಟ್ಟ ನಿಮ್ಮ ಟಿ ವಿನಲ್ಲಿ, ವಿಜಯನಗರದವನು ಪುತ್ರೇಶ್ MLA ಕ್ಯಾಂಡಿಡೇಟ್ ಅಂತ. ಅವನು ನನ್ನ ಮನೆಯಲ್ಲಿ ಬಂದು ವಾರಗಟ್ಟಲೆ ಫೋಟೋ ತೋರಿಸ್ತೀನಿ ನಾನು ನಿಮಗೆ ಹಾಕಿ. ಅದು ಸಹ ವಾರಗಟ್ಟಲೆ ನಮ್ಮ ಮನೆಯಲ್ಲಿ ಇರ್ತಾ ಇದ್ದ ಪುತ್ರೇಶ್. ನನಗೆ ಹೇಗೆ ಸರ್ ಕಾಂಟ್ಯಾಕ್ಟ್? 5 ಕೋಟಿ ಲೋನ್ ಕೊಡ್ತೀರಂತೇಳಿ. ಯಾವನ 5 ಕೋಟಿ? ಇವನನ್ನು ಯಾರು ಸರ್ 5 ಕೋಟಿ ಲೋನ್ ಕೊಡ್ತಾನೆ ಇವನಿಗೆ? ಪ್ರಾಪರ್ಟಿ ಮೇಲೆ ಲೋನ್ ತೆಗ್ಸಿ ಕೊಡ್ತೀನಿ ನಾನು, ಇಲ್ಲ ಅಂತ ಇಲ್ಲ. ಅದಕ್ಕೆ ಡಾಕ್ಯುಮೆಂಟ್ಸ್ ಇದ್ದಿದ್ದಕ್ಕೆ ಆಗ್ತಿತ್ತೆ, ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಲ್ಲದಿದ್ರೆ ಹೋಗ್ತಿತ್ತೆ. ಇವನು ಪ್ರಾಪರ್ಟಿ ಇರೋದು ಎಲ್ಲೋ, ಲೋನ್ ಇರೋದು ಎಲ್ಲೋ. ಇವನು MLA ಕ್ಯಾಂಡಿಡೇಟ್ ಆಗಿ ಇವನು ದುಡ್ಡು ಕೊಟ್ಟಿದ್ದಾನೆ ಅಂದ್ರಲ್ಲ, ಲೋನ್ ಸಿಕ್ತಿತ್ತೆ ಅಂತ ಇವನಿಗೆ ಇದ್ದಿಲ್ಲ, ಜ್ಞಾನ ಇದ್ದಿಲ್ವಾ ಇವನಿಗೆ? ನಾನೇ ಬೇಕಿತ್ತ ಇವರಿಗೆ? ಬೇರೆ ಯಾರೂ ಸಿಗಲಿಲ್ಲ. ನಾನು ಯಾರನ್ನು ಅವ್ರು ಯಾರಂತಾನೆ ನನಗೆ ಗೊತ್ತಿಲ್ಲ ಸರ್. ರಾಜ ಹುಸೇನ್ ಕಾಂಟ್ರಾಕ್ಟ್ ಅವ್ರು ಎಲ್ಲರೂ, ಅವರದ್ದು ಒಂದು ಗುಂಪೆ ಐತೆ ಸರ್. ಅವನು ಯಾರ್ಯಾರಿಗೆ ಕರ್ಕೊಂಡು ಅಲ್ಲಿ ಹೋಗ್ತಾ ಇದ್ದಾನೆ ಎಲ್ಲರಿಗೂ ನಾನು ಮಾನ ಮೊಕದ್ದಮೆ ಕೇಸ್ ಹಾಕ್ತೀನಿ. ನಾನು ನೋಟಿಸ್ ರೆಡಿ ಮಾಡಿದ್ದೀನಿ. ಅವ್ರ ಮೇಲೆ FR ಹಾಕ್ತೀನಿ. ನಾನು ಬಿಡಿ ಸರ್, ನನ್ನ ಥರ್ಡ್ ಕ್ಲಾಸೇ ಇರಲಿ. ಅವನು ಒಳ್ಳೆ ಕ್ಯಾರೆಕ್ಟರ್ನವರಲ್ಲ 6 ಜನನೂ. ಅವ್ರು ಯಾಕೆ ಸರ್ ಆಗಿದ್ರು ಮದುವೆ? 2ನೇ ಮದುವೆ ಅವ್ರಿಗೆ ಜ್ಞಾನ ಇದ್ದಿಲ್ವಾ? 2ನೇ ಮದುವೆ ಆಗೋ ಟೈಮ್ನಲ್ಲಿ ನಾವು ಇಲ್ಲಿಂದ ಊಟ ಮಾಡೋದು ಇಲ್ಲಿಂದ ಅಲ್ಲ, ಹಿಂದಿಯಿಂದ ನಾವು ಅದನ್ನೆಲ್ಲ ಮಾಡಬಾರ್ದಂತ ಗೊತ್ತಿಲ್ವಾ ಸರ್ ಅವನಿಗೆ? ಅವನು ಯಾಕದ ಇಷ್ಟೆಲ್ಲ? ನಾನೀಗ ಏನಾರು ಸುಸೈಡ್ ಮಾಡಿಕೊಂಡೆ, ಮೀಡಿಯಾದೆಲ್ಲ ಹೆಸರು ಬರೆದಿಟ್ಬಿಟ್ಟು ಇವರದೆಲ್ಲ, ಅವಾಗ ಇವನು ಏನು ಮಾಡ್ತಾನೆ ಸರ್? ನಾನು ಪುತ್ರೇಶಿಗೆ ನೋಡಿ 3 ಲಕ್ಷ ರೂಪಾಯಿ ಕ್ಯಾಶ್ ಅಮೌಂಟ್ ಕೊಟ್ಟಿದ್ದೀನಿ. ನಾನು 1 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕಿದ್ದೀನಿ. ನಂದು ಕಾರ್ 8.5 ಲಕ್ಷದು ಪುತ್ರೇಶಿಗೆ ತೆಗ್ದು ಇವನು ಕೊಟ್ಟಿದ್ದಾನೆ. ಯೂಸುಫ್ ಮತ್ತೊಬ್ಬನದು ಅದೇ ಥರ ಮಾಡಿದ್ದಾನೆ. ನನ್ನದು ಇದ್ದಿದ್ದು ಎಲ್ಲ ಬಾಚ್ಕೊಂಡು ಹೋಗಿದ್ದಾನೆ. ಇವನಿಗೇನು ಸರ್? ಇವನದು ಬ್ಯಾಡ್ರೋನ್ ಹಿಂದೆ ಚೆಕ್ ಮಾಡಿ, ಇವನ ಮೊಬೈಲ್ ತೊಗೊಂಡು ಚೆಕ್ ಮಾಡಿ, ಇವನ ID ಫೇಸ್ಬುಕ್ನಲ್ಲಿ ಹಾಕಿ ಚೆಕ್ ಮಾಡಿ. ಇವನು ಎಲ್ಲನ್ನೆಲ್ಲ ಮಾಡ್ತಾನೆ. ಎಷ್ಟು ಜನ ಹೆಂಗಸರಿಗೆ, ಗಂಡ ಇಲ್ಲದವ್ರು ಹೆಂಗಸರಿಗೆ, ನೊಂದಿನ ಹೆಂಗಸರವರಿಗೆ ಹೇಗೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ. ಇವನಿಗೆ ಅರ್ಧ kg ಅಕ್ಕಿ ತಂದು ಯೋಗ್ಯತೆ ಇಲ್ಲ ಸರ್. ನೋಡಿ ಸರ್, ಮಾತು ಇಷ್ಟೇ. ಏನು ಗೊತ್ತಾ, ಅವನಿಗೆ 50 ಲಕ್ಷ ಲೋನ್ ಮಾಡ್ತಾಯಿದ್ದೆ. ಅವನು ಒಂದು ವೆಲ್ಡಿಂಗ್ ಗ್ಯಾರೇಜ್ ಇಟ್ಕೊಂಡು ಬಾಡಿಗೆನಲ್ಲಿ ಕೆಲಸ ಮಾಡೋವನು ಸರ್. ಅವನೊಂದು ಭಿಕಾರಿ. ಅವನ ಹತ್ರ ಏನಿಲ್ಲ. ಆ ಟೈಮ್ನಲ್ಲಿ ನನ್ನ ಹಸ್ಬೆಂಡ್ ಡೆಡ್ ಆಗಿದ್ರು. ಇನ್ಶೂರೆನ್ಸ್ ಅಂತ ಅಮೌಂಟ್ ಬರಲಿಕ್ಕಿತ್ತು ನನಗೆ. ಆ ಟೈಮ್ನಲ್ಲಿ ನಾನು JDS ಆಫೀಸಿಗೆ ಹೋದಾಗ ಆವಾಗ ಇವನು ಕಾಂಟ್ಯಾಕ್ಟ್ ಆಗಿತ್ತು ಸರ್. ನನಗೆ ಕಾಂಟ್ಯಾಕ್ಟ್ ಆಗಿ ನನಗೆ ಇಲ್ಲದು ಮರು ಹಚ್ಚಿ ನನಗೆ ಮಾತುಕತೆ ಆಡ್ಬಿಟ್ಟು ಆ ಇನ್ಶೂರೆನ್ಸ್ ಹಣ ಬರ್ತಿತ್ತೆ ಅಂತ ಗೊತ್ತಿದ್ದಕ್ಕೆ ಇವನು ನನಗೆ ಮದುವೆ ಆಗಲಿಕ್ಕೆ ಟ್ರೈ ಮಾಡಿದ್ದು ಸರ್. ಇವನೇನು ಸತ್ತಂತಲ್ಲ, ಇವನದು ಕ್ಯಾರೆಕ್ಟರ್ ಇಡೀ ಕೋರ್ಟಿಗೆ ತೋರಿಸ್ತೀನಿ ನಾನು. ಎಲ್ಲ ದಾಖಲೈತೆ ಸರ್. ನೋಡಿ, ನಾನು ಕೇಸ್ ಮಾಡುವಾಗಲೇ ನೋಡಿ ಸರ್, ನಾನೀಗ JDSನಲ್ಲಿ ಇದ್ದೀನಿ. ಇದು ಗಂಡ ಹೆಂಡತಿ ಮ್ಯಾಟರ್. ಸಂಘಟನೆ ಹೆಸರು ಯಾಕೆ ಬಂತು ಸರ್? ಪಾಲಿಟಿಕ್ಸ್ ಹೆಸರು ಯಾಕೆ ಬಂತು? ನಮ್ಮ ಕುಮಾರಣ್ಣ ರೈತರಿಗೋಸ್ಕರ ದುಡುಕಿಗೆ ಅವ್ರು ಏನೇನು ಕಷ್ಟಪಡ್ತಾ ಇದ್ದಾರೆ ನಮ್ಗೆ ಗೊತ್ತು. ಸುಮ್ಮನೆ ಹೋಗ್ತಾರಾ? ಈಗ 8 ಜನ 5 ಜನ ಒಬ್ರು ಸರ್, ಅವ್ರದ್ದು ಆಯಿತು. ನೀವು ಇದೀರಿ ಡೈವರ್ಸ್ ಆಗದೆ ನಾನು ಮದುವೆ ಮಾಡಿದ್ದೀನಿ ಅಂದ್ರೆ ಐತಲ್ಲ, ಈ ಉಡುಪಿನಲ್ಲಿ ಬತ್ಲಿನಲ್ಲಿ ತಿರುಗ್ತೀನಿ ನಾನು. ಏನು ಹೇಳ್ತೀನಿ ನೋಡಿ, ಚಾಲೆಂಜ್ ಆಗಿ ಹೇಳ್ತೀನಿ. ಉಡುಪಿನಲ್ಲಿ ಬತ್ಲಿನಲ್ಲಿ ತಿರುಗ್ತೀನಿ ಸರ್ ನಾನು ಅದೇ ಹೇಳ್ತಾ ಇದ್ದೀನಿ ಅಲ್ಲ ಸರ್. ನಾನು ಥರ್ಡ್ ಕ್ಲಾಸ್ ಸರ್. ನನಗೆ ಗಂಡಸರದ್ದು ಆಸೆ ಇತ್ತು. ನನಗೆ ಮಲಗಲಿಕ್ಕೆ ಒಂದು ಜನ ಬೇಕಿತ್ತು. ಇವನ ಹತ್ರ ಹೋಗಿದ್ದೆ ಅಂತ ತಿಳ್ಕೊಳ್ಳಿ. ಇವನಿಗೆ ಎಲ್ಲಿತ್ತು ಸರ್? ನೀವು ಅವನು ಒಳ್ಳೆಯವನಲ್ಲ. 6 ಜನ ಗಂಡಂದರು ಇದ್ದಾರೆ. ಅವರು ಹೋಗಲಿ, ಒಂದು ಗಂಡ ನನ್ನ ಯಾವ ದೇಹದಲ್ಲಿ ಯಾವ ಮಚ್ಚೆ ಐತೆ ಅಂತ ತೋರಿಸ್ಲಿ ಅವರು. ಇಮಾಮ್ ಸಾಬ್ ಕತೆ ಏನಂತ? ಇಮಾಮ್ ಸಾಬ್ ಕೂಡ ಈಗ ಕಂಪ್ಲೀಟ್ ಕೊಟ್ಟಿದ್ದಾರೆ. ಇಮಾಮ್ ಸಾಬ್ ಸಂಗೀತ ಕಲಾವಿದ ಅಂದ. ಅವನು ಹಾಗೆ ಲೋನ್ ಕೊಡ್ತೀನಿ ಹೇಳಿ 9,000 ತಗೊಂಡಿದ್ದ. ಯಾರು ಇಮಾಮ್ ಸಾಬ್? ಇಮಾಮ್ ಸಾಬ್ ಕಲಾವಿದ ಅಂತೆ. ಕಲಾವಿದನಾ? ಹೊಸಕೋಟೆಯಲ್ಲಿ ಕಂಪ್ಲೀಟ್ ಆಗಿದಂತೆ ಸರ್. ಎಲ್ಲ ಸುಳ್ಳು ಸರ್. ನನ್ನ 25 ಚೆಕ್ HDFC ಬ್ಯಾಂಕಿದ್ದು ಮಿಸ್ಯೂಸ್ ಮಾಡಿದ್ದಾನೆ ನನ್ನ ಹಸ್ಬೆಂಡ್. ಹಸ್ಬೆಂಡ್ ಅಂತ ಹೇಳಲಿಕ್ಕೆ ಅವನಿಗೆ ನಾಚಿಕೆ ಆಗ್ತಿತ್ತೆ ನನಗೆ. ಅವನು ರಾಜ ಹುಸೇನ್ 25 HDFC ಬ್ಯಾಂಕಿಂದು ಚೆಕ್ ಇದು ಮಾಡಿದ್ದಾನೆ, ಮಿಸ್ಯೂಸ್ ಮಾಡಿದ್ದಾನೆ ನಂದು. ಅದನ್ನು ಚೆಕ್ ಇಟ್ಕೊಂಡು ಅವನು ಸೈನ್ ಮಾಡಿ ನನ್ನ ಆಫೀಸ್ನಲ್ಲಿದೆ. ಈಗ ಗಂಡ ಅಂದಿದ ನಂತರ ವಿಶ್ವಾಸದಲ್ಲಿ ನಾನು
ಕರ್ಕೊಂಡು ಹೋಗ್ತಾ ಇದ್ದೆ ಸರ್ ಆಫೀಸಿಗೆ. ನಂದು ಆಫೀಸಿಗೆ ಕರ್ಕೊಂಡು ಹೋಗಿ ಆಫೀಸ್ನಲ್ಲಿ ನಾನು ನೋಡ್ತಾ ಇದ್ದೆ ಸರ್ ಎಲ್ಲ ಫೋನ್ಪೇ ನಂಬರ್, ATM ಮತ್ತು ನನ್ನದು ಚೆಕ್ ಬುಕ್ಕು, ಪಾಸ್ಬುಕ್ಕು, ಬ್ಯಾಂಕ್ನಲ್ಲಿ ಕರ್ಕೊಂಡು ಹೋಗಿ ಮ್ಯಾನೇಜರಿಗೆ ಹತ್ರ ಇವನಿಗೆ ಕಾಂಟ್ಯಾಕ್ಟ್ ಮಾಡಿ, ಇವನು ಮದುವೆ ಆಗಿದ್ದು ನನಗೆ ಮೋಸ ಮಾಡಿ ಮದುವೆ ಆಗಿದ್ದು ಸರ್. ಮದುವೆ ಆಗಿ 1 ವಾರದ ನಂತರ ಬಿಟ್ಟು ನನಗೆ ಹಬ್ಬಕ್ಕೆ ಕರ್ಕೊಂಡು ಹೋಗುವಾಗ ಅಲ್ಲಿ ಸತ್ಯ ನೋಡಿ, ಅಲ್ಲಿ ಅವನ ಹೆಂಡತಿ ಬರ್ತಾಳೆ ಅಲ್ಲಿ. ಅದು ನಾನು ಫೇಸ್ಬುಕ್ ಇದರಲ್ಲಿ ಕೊಟ್ಟಿದ್ದೀನಿ, ಫೇಸ್ಬುಕ್ನಲ್ಲಿ ಹಾಕಿದ್ದೆ ನಾನು. ಅದನ್ನು ತೆಗೆದುಬಿಟ್ಟು ಕೋರ್ಟಿಗೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಮೊನ್ನೆ. ಇದೆಲ್ಲ ಮಾಡಿದ ನಂತರ ನೋಟಿಸ್ ನಾನು ಸುಮ್ಮನೆ ಮಾಡಲ್ಲ. ಹೈಕೋರ್ಟಿಗೆ ಹೋಗ್ಲಿಕ್ಕೆ ನನಗೇನು ಹುಚ್ಚ? ನಾನು ತಪ್ಪು ಮಾಡಿದರೆ ನಾನು ಹೈಕೋರ್ಟಿಗೆ ಯಾಕೆ ಹೋಗ್ತಾ ಇದ್ದೆ ಸರ್? ನಾನು ಇಲ್ಲೇ ಮಾಡ್ಕೊಳ್ತಾ ಇದ್ದೆಲ್ಲ, ಸೆಟ್ಲ್ಮೆಂಟ್ ಕೂತ್ಕೊಂಡು ಅವನಿಗೆ ಹಣ ಕೊಟ್ಟು ಸೆಟ್ಲ್ಮೆಂಟ್ ಮಾಡ್ಕೊಳ್ತಾ ಇದ್ದೆಲ್ಲ. ಇಷ್ಟು ಹೋರಾಟನ ಸರ್ ನಾನು ಮತ್ತು ಕೆಲವು ಸಂಘಟನೆಯಲ್ಲಿ ಇರೋಳು ನಾನು. ಮತ್ತೊಬ್ಬರು ಹೆಣ್ಮಕ್ಕಳಿಗೆ ಹೋರಾಟ ಮಾಡೋಳು ನಾನು. ನನ್ನ ಜೀವನದಲ್ಲಿ ನಾನು ಹೋರಾಟ ಮಾಡ್ಕೊಳಲ್ವಾ? ಹಾಂ, ನನಗೆ ಯಾಕೆ ಬೇಕಿತ್ತು ಇಷ್ಟೆಲ್ಲ? ನೋಡಿ ಸರ್, ಇವನು ಇದಾನೆ ಅಲ್ಲ, ಇವನು ಯೂಸ್ ಮಾಡ್ತಾ ಇರೋದು ಮೊಬೈಲ್ ನನ್ನದು. ಇವನ ಮಕ್ಕಳಿಗೆ 2 ಗಾಡಿ ನಾನು ಕೊಡಿಸಿದ್ದು, ಇವನ ಮಗನಿಗೆ ಮೊಬೈಲ್ ನಾನು ಕೊಡಿಸಿದ್ದು, ಇವನ ಹೆಂಡತಿಗೆ ತಿಂಗಳು ರೇಷನ್ ಅವನ ಮನೆಗೆ ನಾನು ಹಾಕ್ತಾ ಇದ್ದಿದ್ದು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.